ಶುಭೋದಯ ಮಕ್ಕಳ. ಇಂದಿನ ತರಗತಿಯಲ್ಲಿ ನಾವು ಕನ್ನಡ ಸಂಧಿಗಳ ಬಗ್ಗೆ ತಿಳ್ಕೊಳ್ಳೋಣ. ಕನ್ನಡ ಸಂಧಿಗಳಲ್ಲಿ ಈಗಾಗಲೇ ನಾನು ಹೇಳಿದ್ದೀನಿ ಎಷ್ಟು ವಿಧಗಳಿದೆ? 3 ವಿಧಗಳಿದೆ. ಒಂದು ಲೋಪ ಸಂಧಿ, ಒಂದು ಆಗಮ ಸಂಧಿ, ಮತ್ತೊಂದು ಆದೇಶ ಸಂಧಿ. ಮೊದಲಿಗೆ ನಾವು ಲೋಪ ಸಂಧಿ ಬಗ್ಗೆ ತಿಳ್ಕೊಳ್ಳೋಣ. ಲೋಪ ಸಂಧಿ ಬಗ್ಗೆ ನಾನು ಫಸ್ಟು ನಿಮಗೆ ಉದಾಹರಣೆಯನ್ನು ಕೊಟ್ಟಿದ್ದೀನಿ. ಏನು ಈ ಉದಾಹರಣೆ? ಮೊದಲಿಗೆ ನಾನು ಪ್ಲಸ್ ಇಲ್ಲಿ, ನಾನಿಲ್ಲಿ, ಬೇರೆ ಪ್ಲಸ್ ಒಬ್ಬ ಬೇರೊಬ್ಬ. ನಾನು ಇಲ್ಲಿ, ಗಮನಿಸಿ, ನಾನಿಲ್ಲಿ. ಇಲ್ಲಿ ಬಿಡಿಸಿ ಬರೆದಾಗ ನಾವು ಊ ಇದೆ, ನಾನು ಊ ಇದೆ, ಮತ್ತು ಪ್ಲಸ್ ಉತ್ತರ ಪದದ ಮೊದಲಲ್ಲಿ ಏನಿದೆ? ಈ ಇದೆ. ಅದೇ 2 ಅಕ್ಷರಗಳನ್ನ ನಾವು ಕೂಡಿಸಿ ಬರೆದಾಗ ಏನಾಗುತ್ತೆ? ನಾನಿಲ್ಲಿ. ಹಾಗಾದರೆ ಹೂ ಎಲ್ಲೋಯ್ತು ಅಂದರೆ ಪೂರ್ವ ಪದದ ಕೊನೆಯ ಅಕ್ಷರದಲ್ಲಿರುವಂತಹ ಅಕ್ಷರ ಕೂಡಿಸಿ ಬರೆದಾಗ ಲೋಪ ಆದರೆ ಅದನ್ನು ನಾವೇನಂತ ಕರಿತೀವಿ? ಲೋಪಸಂಧಿ ಅಂತ ಹೇಳಿ ಕರಿತೀವಿ. ಅದೇ ರೀತಿಯಾಗಿ ನಾವು ಇನ್ನೊಂದು ಉದಾಹರಣೆಯನ್ನು ನೋಡ್ಬೋದು ಬೇಕಾದರೆ. ಬೇರೆ ಪ್ಲಸ್ ಒಬ್ಬ ಕೂಡಿಸಿ ಬರೆದಾಗ ಬೇರೊಬ್ಬ. ಇಲ್ಲಿ ಪೂರ್ವ ಪದದ ಕೊನೆಯ ಅಕ್ಷರ ರೇ ಅಕ್ಷರದಲ್ಲಿ ಎ ಇದೆ, ರ ಪ್ಲಸ್ ಎ ಅಕ್ಷರ ಇದೆ. ಇನ್ನು ಉತ್ತರ ಪದದ ಮೊದಲಲ್ಲಿ ಓ ಅಕ್ಷರ ಇದೆ. ಇದನ್ನು ಕೂಡಿಸಿ ಬರೆದಾಗ ಏನಾಗುತ್ತೆ? ಓ ಆಗುತ್ತೆ. ಆದರೆ ಎ ಬಿಟ್ಟೋಗುತ್ತೆ. ಈ ರೀತಿ ಅಕ್ಷರ ಬಿಟ್ಟೋದ್ರೂ ಕೂಡ ಬೇರೆ ಪ್ಲಸ್ ಒಬ್ಬ ಅಂತ ಹೇಳಿದಾಗಲೂ ಅದೇ ಅರ್ಥ ಬರುತ್ತೆ. ನಾನು ಪ್ಲಸ್ ಇಲ್ಲಿ ಅಂತ ಹೇಳಿದಾಗಲೂ ಅದೇ ಅರ್ಥ ಬರುತ್ತೆ. ನಾನಿಲ್ಲಿ ಅಂತ ಬರೆದಾಗ ಬೇರೆ ಅರ್ಥ ಕೊಡಲ್ಲ, ಬೇರೊಬ್ಬ ಅಂತ ಬರೆದಾಗಲೂ ಬೇರೆ ಅರ್ಥ ಕೊಡಲ್ಲ. ಈ ರೀತಿ ಬಿಡಿಸಿ ಬರೆದಾಗಲೂ ಕೂಡ ಒಂದೇ ಅರ್ಥ ಬಂದು, ಕೂಡ್ಸಿ ಬರೆದಾಗಲೂ ಕೂಡ ಒಂದೇ ಅರ್ಥ ಬಂದು, ಕೂಡ್ಸಿ ಬರಿಬೇಕಾದ್ರೆ ಪೂರ್ವ ಪದದ ಒಂದು ಅಕ್ಷರ ಲೋಪ ಆದರೆ ಅದನ್ನು ನಾವೇನಂತ ಕರಿತೀವಿ? ಲೋಪಸಂಧಿ. ಅದರ ವಿವರಣೆಯನ್ನು ನಾವು ನೋಡೋಣ. ನಾವು ಮೊದಲನೇ ಉದಾಹರಣೆಯನ್ನು ಗಮನಿಸುವುದಾದರೆ ಪೂರ್ವ ಪದ ಯಾವುದು? ಇದು ಪೂರ್ವ ಪದ. ನಾನು ತೋರಿಸಿದ್ದೀನಿ ಇಲ್ಲಿ. ಪೂರ್ವ ಪದದ ಅಂತ್ಯದಲ್ಲಿರುವಂತಹ ಉಕಾರ ಏನಿದೆ, ಈ ಉಕಾರವು ಉತ್ತರ ಪದದ ಆದಿ. ಉತ್ತರ ಪದ ಯಾವುದು? ಇದು. ಉತ್ತರ ಪದದ ಆದಿಯಲ್ಲಿ ಏನಿದೆ? ಇಕಾರ ಇದೆ. ಉತ್ತರ ಪದದಲ್ಲಿರುವಂತಹ ಇಕಾರವು ಪರವಾಗಿ, ಪರವಾಗಿ, ಒಂದಕ್ಕೊಂದು ಪರವಾಗಿ ಸಂಧಿಯಾದಾಗ ಪೂರ್ವ ಪದದ ಕೊನೆಯಲ್ಲಿರುವ ಉಕಾರವು, ಪೂರ್ವ ಪದದ ಕೊನೆ ಯಾವುದು? ಇದು. ಪೂರ್ವ ಪದದ ಕೊನೆಯಲ್ಲಿರುವಂತಹ ಉಕಾರವು ಲೋಪವಾಗಿದೆ. ಈ ರೀತಿ ಲೋಪವಾಗುವಂತಹ ಒಂದು ಪ್ರಕ್ರಿಯೆಯನ್ನೇ ನಾವು ಕನ್ನಡದಲ್ಲಿ ಲೋಪಸಂಧಿ ಅಂತ ಹೇಳಿ ಕರಿತೇವೆ. ಇನ್ನು ಲೋಪಸಂಧಿಯ ಸೂತ್ರವನ್ನು ನಾವು ನೋಡೋದಾದರೆ ಮಕ್ಕಳ ಚೆನ್ನಾಗಿ ನೆನಪಿಟ್ಕೊಬೇಕು. ಸೂತ್ರವನ್ನು ನಾವು ಸ್ವರದ ಮುಂದೆ ಸ್ವರ ಬಂದು, ನೋಡಿ ಇಲ್ಲಿ ಸ್ವರದ ಮುಂದೆ ಸ್ವರ ಬಂದು ಊನು ಸ್ವರನೇ, ಈನು ಸ್ವರನೇ. ಸ್ವರದ ಮುಂದೆ ಸ್ವರ ಬಂದು ಸಂಧಿಯಾಗುವಾಗ ಪೂರ್ವ ಪದದಲ್ಲಿರುವ ಸ್ವರವು ಯಾವುದು? ಪೂರ್ವ ಪದ ಇದು. ಪೂರ್ವ ಪದದಲ್ಲಿರುವಂತಹ ಸ್ವರವು ಅರ್ಥವು ಕೆಡದಿದ್ದ ಪಕ್ಷದಲ್ಲಿ ಮಾತ್ರ ಲೋಪವಾಗುವುದೇ ಲೋಪಸಂಧಿ. ನಾನಾಗಲೇ ಹೇಳಿದ್ದೀನಿ, ಕೂಡ್ಸಿ ಬರ್ದಾಗಲೂ ಅರ್ಥ ಕೆಡಬಾರ್ದು. ಅರ್ಥ ಕೆಡದೇ ಇರೋ ಪಕ್ಷದಲ್ಲಿ ಮಾತ್ರ ಈ ಪೂರ್ವ ಪದದ ಕೊನೆಯ ಸ್ವರ ಲೋಪ ಆಗಬೇಕು. ಆ ರೀತಿ ಆದರೆ ಅದನ್ನು ನಾವೇನಂತ ಕರಿತೀವಿ? ಲೋಪಸಂಧಿ. ಇನ್ನೊಂದು ಬಾರಿ ಸೂತ್ರವನ್ನು ನೋಡ್ಬಿಡೋಣ. ಸ್ವರದ ಮುಂದೆ ಸ್ವರ ಬಂದು ಸಂಧಿಯಾಗುವಾಗ ಪೂರ್ವ ಪದದಲ್ಲಿರುವ ಸ್ವರವು ಅರ್ಥವು ಕೆಡದಿದ್ದ ಪಕ್ಷದಲ್ಲಿ ಮಾತ್ರ ಲೋಪವಾಗುವುದೇ ಲೋಪಸಂಧಿ. ಮಕ್ಕಳ, ಲೋಪಸಂಧಿ ನಿಮಗೆ ಅರ್ಥ ಆಗಿದೆ ಅಲ್ವಾ? ಹಾಗಾದರೆ ನಿಮಗೆ ಅಭ್ಯಾಸಕ್ಕೆ ಕೆಲವೊಂದು ಪದಗಳನ್ನ ನಾನು ಕೊಟ್ಟಿದ್ದೀನಿ. ಇದನ್ನು ನೀವು ಬಿಡಿಸಿ ಬರಿಬೇಕು. ಬಿಡಿಸಿ ಬರೆದು ಸಂಧಿಯನ್ನು ಹೆಸರಿಸಬೇಕು. ಯಾವ್ಯಾವ ಪದಗಳು? ಮುಚ್ಚಿಟ್ಟು ತೆರೆದಿಕ್ಕುವ ಲೇಖನವನ್ನೋದಿ. ಈ ಅಕ್ಷರಗಳನ್ನು ನೀವು, ಈ ಪದಗಳನ್ನ ಬಿಡಿಸಿ ಬರಿಬೇಕು. ಇನ್ನು ನಾವು ಎರಡನೇ ಸಂಧಿಯನ್ನು ನೋಡೋದಾದರೆ ಕನ್ನಡ ಸಂಧಿಗಳಲ್ಲದೆ ಆಗಮ ಸಂಧಿ. ಮಕ್ಕಳ, ಕನ್ನಡ ಸಂಧಿಗಳ ಹೆಸರೇ ಹೇಳುತ್ತೆ. ಮೊದಲನೇದೇನು ಹೇಳ್ತು? ಲೋಪ ಅಂದರೆ ಬಿಟ್ಟೋಗೋದು ಅಂತ ಹೇಳಿ. ಆಗಮ ಅಂದರೆ ಬಂದು ಸೇರ್ಕೊಳ್ಳೋದು, ಆಗಮಿಸೋದು ಅಂತ ಹೇಳಿ. ಅಂದರೆ ನಮ್ಗೆ ಆಗಲೇ ಅರ್ಥ ಆಗಿದೆ ಆಗಮ ಸಂಧಿಯಲ್ಲಿ ಕೆಲವೊಂದು ಪದಗಳು ಬಂದು ಸೇರುತ್ತೆ ಅಂತ ಹೇಳಿ. ಹಾಗಾದರೆ ಕೆಲವೊಂದು ಉದಾಹರಣೆ ನೋಡಿ ಆ ನಂತರ ವಿವರಣೆ ಕೊಡೋಣ. ಹಳ್ಳಿ ಪ್ಲಸ್ ಅಲ್ಲಿ, ಹಳ್ಳಿಯಲ್ಲಿ. ಗುರು ಪ್ಲಸ್ ಅನ್ನು, ಗುರುವನ್ನು.
ಮಕ್ಕಳ ನಾನಾಗಲೇ ಹೇಳಿದೆ ಅಕ್ಷರ ಆಗಮ ಆಗುತ್ತೆ ಅಂತ ಹೇಳಿ. ಇಲ್ಲಾಗಿದೆ ನೋಡಿ, ಹಳ್ಳಿಯಲ್ಲಿ ಅಂದರೆ ಪೂರ್ವ ಪದ ಮತ್ತು ಉತ್ತರ ಪದದ ಮಧ್ಯಭಾಗ, ನಾನು ಆರೋ ಮಾರ್ಕಲ್ಲಿ ತೋರಿಸ್ತಾ ಇದ್ದೀನಿ. ಪೂರ್ವ ಪದ ಮತ್ತು ಉತ್ತರ ಪದದ ಮಧ್ಯಭಾಗದಲ್ಲಿ ಯಕಾರ ಅಥವಾ ವಕಾರ, ಯಕಾರ ಅಥವಾ ವಕಾರ ಆಗಮವಾಗುವುದನ್ನೇ ನಾವೇನಂತ ಕರಿತೀವಿ? ಆಗಮ ಸಂಧಿ. ಇಲ್ಲಿ ನೋಡಿ ಮಕ್ಕಳ, ಹಳ್ಳಿ, ಅಲ್ಲಿ, ಈ ಅಕಾರ ಏನಾಗಿದೆ? ಯಕರ ಆಗಿದೆ. ಇಲ್ಲಿರೋ ಅಕಾರ ಏನಾಗಿದೆ? ವಕಾರ. ಅಂದರೆ ಯಕಾರನಾದ್ರೂ ಆಗ್ಬೋದು, ವಕಾರನಾದ್ರೂ ಆಗ್ಬೋದು. ನೀಟಾಗಿ ನಾವು ನೆನ್ಪಿಟ್ಕೊಬೇಕು. ಏನು ಆಗಮ ಸಂಧಿನಲ್ಲಿ ಯಾವಾಗಲೂ ಯಕಾರ ವಕಾರ ಎರಡೇ ಅಕ್ಷರಗಳು ಮಾತ್ರ ಆಗಮ ಆಗೋದು. ಇದನ್ನು ಗಮನಿಸೋದಾದರೆ ನಾವು ಮೇಲಿನ 2 ಉದಾಹರಣೆಗಳನ್ನ ಗಮನಿಸಿದಾಗ ಏನು ಅರ್ಥ ಆಯ್ತು ನಮಗೆ? ಸಂಧಿ ಪದದಲ್ಲಿ, ಸಂಧಿ ಇದು ಸಂಧಿ ಪದ, ಈ ಸಂಧಿ ಪದದಲ್ಲಿ ಯಕಾರ ಮತ್ತು ವಕಾರ ಆಗಮವಾಗಿರುವುದನ್ನು ಕಾಣ್ಬೋದು. ಈ ರೀತಿಯಾಗಿ ಯಕಾರ ಮತ್ತು ವಕಾರ ಆಗಮವಾಗುವುದರ ಆಧಾರದ ಮೇಲೆ ಆಗಮ ಸಂಧಿಯನ್ನು 2 ವಿಧಗಳಾಗಿ ವಿಂಗಡಿಸಲಾಗಿದೆ. ಅವುಗಳೆಂದರೆ ಯಕಾರಾಗಮ ಸಂಧಿ, ವಕಾರಾಗಮ ಸಂಧಿ. ಅಂದರೆ ಆಗಮ ಸಂಧಿಯಲ್ಲಿ ನಮಗೆ 2 ವಿಧ, ಯಕಾರಾಗಮ ಸಂಧಿ ಮತ್ತೊಂದು ವಕಾರಾಗಮ ಸಂಧಿ. ಮಕ್ಕಳ ಇನ್ನೂ ಆದಷ್ಟು ಉದಾಹರಣೆಗಳನ್ನ ಕೆಳಗಡೆ ನೋಡೋಣ. ಅದಕ್ಕೆ ಮೊದಲು ಆಗಮ ಸಂಧಿಯ ಸೂತ್ರದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಏನು ಸೂತ್ರ? ಹಾಗಾದರೆ ಆಗಮ ಸಂಧಿಯ ಸೂತ್ರವನ್ನು ನಾವು ಗಮನಿಸೋಣ. ಸ್ವರದ ಮುಂದೆ ಸ್ವರ ಬಂದು ಸಂಧಿಯಾದಾಗ ಪೂರ್ವ ಪದದ ಕೊನೆಯ ಸ್ವರ ಹಾಗೂ ಉತ್ತರ ಪದದ ಮೊದಲ ಸ್ವರಗಳ ಮಧ್ಯದಲ್ಲಿ ಯಕಾರ ಅಥವಾ ವಕಾರವನ್ನು ಹೊಸದಾಗಿ ಸೇರಿಸಿ, ನಾನಾಗಲೇ ಹೇಳಿದೆ ಆಗಮ ಅಂದರೆ ಸೇರಿಸ್ಕೊಳ್ಳೋದು ಅಂತ ಹೇಳಿ, ಸೇರಿಸಿ ಹೇಳಿದರೆ ಅದು ಆಗಮ ಸಂಧಿ. ಈಗಾಗಲೇ ನಾವು ಮೇಲೆ ಉದಾಹರಣೆಯನ್ನು ನೋಡಿದ್ವಿ. ಮನೆಯನ್ನು, ಗುರುವನ್ನು, ಈ ರೀತಿಯಲ್ಲಿ ಹೊರವಾಗಿ ವ ಬರಬೇಕು. ಕಂದಮ್ಮನನ್ನು, ಇವೆಲ್ಲ ಬರುತ್ತೆ ನೋಡಿ. ಈ ರೀತಿಯಾಗಿ ಬರಬೇಕು. ಶಾಲೆಯನ್ನು, ಮರವನ್ನು, ನೋಡಿ ಎಷ್ಟು ವಕಾರ ಯಕಾರಗಳು ಬರುತ್ತೆ. ಅದೇ ರೀತಿ ಕೆಲವೊಂದು ಅಭ್ಯಾಸ ಪದಗಳನ್ನ ನಿಮ್ಗೆ ಕೊಡಲಾಗಿದೆ. ಭಾವನೆಯುಂಟಾಯಿತು, ಸ್ವಾರಸ್ಯವಿಲ್ಲ, ಮಗುವನ್ನು, ಇವಿಷ್ಟು ಪದಗಳನ್ನ ಬಿಡಿಸ್ಬರಿದ್ರೆ ಯಕಾರ ಮತ್ತು ವಕಾರಗಳು ನಿಮಗೆ ಸಿಗುತ್ತೆ. 3ನೇದೇ ನಮಗೆ ಕನ್ನಡ ಸಂಧಿಗಳಲ್ಲಿ ಕೊನೆಯದೇ ಆದೇಶ ಸಂಧಿ. ಮಕ್ಕಳ ಇದನ್ನು ನಾವು ತುಂಬ ಚೆನ್ನಾಗಿ ಗಮನಿಸಬೇಕು. ಮೊದಲನೇದೇನು ಅಕ್ಷರ ಲೋಪ ಆಯಿತು, 2ನೇದೇನು ಅಕ್ಷರ ಬಂದು ಸೇರಿಕೊಳ್ತು. ಹಾಗಾದ್ರೆ ಆದೇಶ ಅಂದರೆ ಏನು? ಅಂದರೆ ಒಂದು ಅಕ್ಷರದ ಬದಲಿಗೆ ಮತ್ತೊಂದು ಅಕ್ಷರ ಆದೇಶ ಆಗೋದನ್ನು ಆದೇಶ ಸಂಧಿ ಅಂತ ಹೇಳಿ ನಾವು ಕರಿತೀವಿ. ಉದಾಹರಣೆಗಳನ್ನ ಗಮನಿಸೋದು ನಿಮ್ಗೆ ತುಂಬ ಚೆನ್ನಾಗಿ ಅರ್ಥ ಆಗಿಬಿಡುತ್ತೆ ಏನು ಆದೇಶ ಸಂಧಿ ಅಂತ ಹೇಳಿದರೆ. ತುದಿ ಪ್ಲಸ್ ಕಾಲಲ್ಲಿ, ತುದಿಗಾಲಲ್ಲಿ. ಬೆಟ್ಟ ಪ್ಲಸ್ ತಾವರೆ, ಬೆಟ್ಟದಾವರೆ. ಕಣ್ ಪ್ಲಸ್ ಪನಿ, ಕಂಬನಿ. ನೀರ್ ಪ್ಲಸ್ ಪನಿ, ನಿರ್ವನಿ. ಕಡು ಪ್ಲಸ್ ಬೆಳ್ಪು, ಕಡುವೆಳ್ಪು. ಮೆಲ್ ಪ್ಲಸ್ ಮಾತು, ಮೆಲ್ವಾತು. ಮಕ್ಕಳ ನಾನಿಲ್ಲಿ ಕಪ್ಪುದಾಗ ಒಂದು ಗೆರೆಗಳನ್ನ ಎಳೆದಿದ್ದೀನಿ 2 ಅಕ್ಷರಗಳಿಗೆ. ಯಾಕೆ ಎಳೆದಿದ್ದೀನಿ ನೋಡಿ? ಉತ್ತರ ಪದದ ಮೊದಲ ಅಕ್ಷರಗಳಿಗೆಲ್ಲದಕ್ಕೂ ಕಪ್ಪು ಗೆರೆಯನ್ನು ಎಳೆದಿದ್ದೀನಿ. ಮತ್ತು ಇಲ್ಲಿ ಸಂಧಿ ಅಕ್ಷರಗಳೇನಿದೆ ಇಲ್ಲಿ ಮಧ್ಯದ ಎಲ್ಲ ಪದಗಳಿಗೂ ಗೆರೆಯನ್ನು ಎಳೆದಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಆದೇಶ ಸಂಧಿಯ ವಿಶೇಷತೆಯೇ ಅದು. ಏನಂದರೆ ಉತ್ತರ ಪದದ ಮೊದಲ ಅಕ್ಷರ ಕ ಏನಿದೆ ಆ ಕಾಗೆ ಅದೇ ವರ್ಗದ ಮತ್ತೊಂದು ಅಕ್ಷರ ಗ ಅಕ್ಷರ ಆದೇಶವಾಗಬೇಕು. ತ ಅಕ್ಷರಕ್ಕೆ ದ ಅಕ್ಷರ ಆದೇಶ ಆಗಬೇಕು. ಪ ಅಕ್ಷರಕ್ಕೆ ಬ ಅಕ್ಷರ ಆಗಬೇಕು. ಇನ್ನೊಂದು ವಿಶೇಷತೆ ಇದೆ. ನೀವು ಕೇಳ್ಬೋದು, ಮ್ಯಾಮ್ ಯಾವಾಗಲೂ ಬಾನೇ ಆದೇಶ ಆಗುತ್ತಾ ಪ ಅಕ್ಷರಕ್ಕೆ? ಖಂಡಿತ ಇಲ್ಲ. ಪ ಅಕ್ಷರಕ್ಕೆ ಒಂದೊಂದು ಬಾರಿ ವ ಅಕ್ಷರವು ಕೂಡ ಆದೇಶ ಆಗುತ್ತೆ. ಇನ್ನು ಬ ಅಕ್ಷರಕ್ಕೂ ಕೂಡ ವ ಅಕ್ಷರ ಆದೇಶವಾಗೋದನ್ನು ನಾವು ಆದೇಶ ಸಂಧಿಯಲ್ಲಿ ಗಮನಿಸ್ಬೋದು. ಮಾಗೆ ವ ಅಕ್ಷರ ಆದೇಶ ಆಗೋದನ್ನು ಕೂಡ ಗಮನಿಸ್ಬೋದು. ಅದಕ್ಕೆ ನಿಮಗೆ ಎಲ್ಲ ರೀತಿಯ ಉದಾಹರಣೆಗಳನ್ನ ನಾನು ಇಲ್ಲಿ ಕೊಟ್ಟಿದ್ದೀನಿ. ಏಕೆಂದರೆ ಕಾಚಾಟ ತಾಪಗಳಿಗೆ ಗಾದಾಬಗಳು ಬಂದರೆ ಸಾಕು ಅಂದ್ಕೊಳಕ್ಕಾಗಲ್ಲ. ನಾವು ಯಾವ್ಯಾವ ರೀತಿ ಬರುತ್ತೆ ಅನ್ನೋದನ್ನ ಇಲ್ಲಿ ಗಮನಿಸಬೇಕಾಗುತ್ತೆ. ಕಾಗೆ ಗ, ಕಾಗೆ ಯಾವ್ದು ಆದೇಶ ಆಗಿದೆ? ಗ ಆಗಿದೆ. ತಾಗೆ ಯಾವ್ದು ಆದೇಶ ಆಗಿದೆ? ದ ಆಗಿದೆ. ಬಾಗೆ ಯಾವ್ದು ಆದೇಶ ಆಗಿದೆ? ಬ.
ಪಾಗೆ ಮತ್ತೊಂದು ಯಾವುದು ಆದೇಶ ಆಗಿದೆ? ವ. ಬಾಗೆ ವ ಆದೇಶ ಆಗುತ್ತೆ. ಮಾಗೂ ಕೂಡ ವ ಆದೇಶ ಆಗುತ್ತೆ. ವಿವರಣೆಯನ್ನು ನೋಡೋದಾದರೆ ಇಷ್ಟನ್ನು ಸೇರಿಸಿ ಒಂದು ವಿವರಣೆಗೆ ಬರಬೇಕಲ್ವ ನಾವು. ವಿವರಣೆಯನ್ನು ನೋಡೋದಾದರೆ ಸಂಧಿಯಾಗುವಾಗ ಒಂದು ಅಕ್ಷರದ ಸ್ಥಾನದಲ್ಲಿ ಬೇರೊಂದು ಅಕ್ಷರವು ಬರುವುದೇ ಆದೇಶ ಸಂಧಿ ಎನ್ನುವರು. ಮಕ್ಕಳ ಗಮನಿಸಬೇಕು, ಬೇರೊಂದು ಅಕ್ಷರ ಅಂತ ಹೇಳಿದ್ದಾರೆ ಮ್ಯಾಮು, ಯಾವುದ್ಯಾವುದೋ ಅಕ್ಷರಗಳು ಬಂದುಬಿಟ್ರೆ ನಡೆಯುತ್ತೆ ಆದೇಶ ಸಂಧಿಗೆ? ಖಂಡಿತ ಇಲ್ಲ. ಅದಕ್ಕೆ ಸೂತ್ರ ಇರೋದು. ಸೂತ್ರವನ್ನು ನೋಡೋಣ. ಸೂತ್ರ ಏನು ಹೇಳುತ್ತೆ? ಉತ್ತರ ಪದದ ಆದಿಯಲ್ಲಿರುವ ಕ ತ ಪಗಳಿಗೆ, ನೋಡಿ ಉತ್ತರ ಪದದ ಆದಿಯಲ್ಲಿದೆಯಲ್ಲ ಕ ತ ಪಗಳಿಗೆ, ಕ ತ ಪಗಳು ಏನು? ಸ್ವರಗಳ ವ್ಯಂಜನಗಳ ಗಮನಿಸೋದಾದರೆ ಆದೇಶ ಸಂಧಿ ನಮಗೆ ವ್ಯಂಜನ ಸಂಧಿ ಆಗಿರೋದ್ರಿಂದ ಇದು ವ್ಯಂಜನ ಪದನೇ ಆಗಿರಬೇಕು. ಸೊ ಕ ತ ಪಗಳು ವ್ಯಂಜನಗಳು ಅಂದರೆ ಉತ್ತರ ಪದದ ಆದಿಯಲ್ಲಿರುವ ಕ ತ ಪ ವ್ಯಂಜನಗಳಿಗೆ ಕ್ರಮವಾಗಿ, ನೋಡಿ ಮೊದಲೇ ಹೇಳಿದ್ದಾರೆ ಕ್ರಮವಾಗಿ, ಯಾವುದೇ ಕಾರಣಕ್ಕೂ ಕ್ರಮ ತಪ್ಪಬಾರ್ದು, ಕ್ರಮವಾಗಿಯೇ ಗ ಧ ಭಗಳು ಬರಬೇಕು. ಕ್ರಮವಾಗಿ ಹೆಂಗೆ ಬರೋದು? ಕಾಗೆ ಗಾನೆ ಬರಬೇಕು, ಕಾಗೆ ತಾ ಬರೋಂಗಿಲ್ಲ, ಕಾಗೆ ದಾ ಬರೋಂಗಿಲ್ಲ. ತಾಗೆ ಧಾನೆ ಬರಬೇಕು, ಬಾ ಬರೋಂಗಿಲ್ಲ. ಅದಕ್ಕೆ ಅದನ್ನು ಕ್ರಮವಾಗಿ ಅಂತ ಹೇಳಿ ಕರೆಯೋದು. ಅದಕ್ಕೆ ಸೂತ್ರ ಹೇಳೋದು, ಉತ್ತರ ಪದದ ಆದಿಯಲ್ಲಿರುವ ಕ ತ ಪ ವ್ಯಂಜನಗಳಿಗೆ ಕ್ರಮವಾಗಿ ಗ ಧ ಬ ವ್ಯಂಜನಗಳು ಆದೇಶವಾಗುವುದೇ ಆದೇಶ ಸಂಧಿ ಎನ್ನುವರು. ಮೊದಲು ನೆನ್ಪಿಟ್ಕೊಳ್ಳಿ. ಅದಕ್ಕೆ ನಾನಿಲ್ಲಿ ನಿಮಗೆ ಪ್ರತ್ಯೇಕವಾಗಿ ತೋರಿಸಿರೋದು. ಕಾಗೆ ಗಾನೆ ಬರಬೇಕು, ತಾಗೆ ದಾನೆ ಬರಬೇಕು, ಪಾಗೆ ಬಾನೆ ಬರಬೇಕು. ಪಾಗೆ ವಾನೂ ಬರ್ಬೋದು ಅಥವಾ ಬಾಗೆ ವಾ ಬರ್ಬೋದು, ಮಾಗು ವಾ ಬರ್ಬೋದು. ಆದರೆ ಕ ತ ಪಗಳಿಗೆ ಕ್ರಮವಾಗಿ ಗ ದ ಬಗಳು ಬರಲೇಬೇಕು. ಇವು ಮೂರು ವಿಶೇಷತೆಗಳು ಆದೇಶದಲ್ಲಿ. ಅಕಸ್ಮಾತ್ ಇವು ಮೂರು ಥರ ಏನಾದ್ರು ಕೊಟ್ಬಿಟ್ರೆ ಪರೀಕ್ಷೆಗಳಲ್ಲಿ ಇದಿಲ್ಲ ನಮಗೆ ಆದೇಶ ಸಂಧಿ ಅಲ್ಲ ಅಂತ ಬಿಟ್ಟು ಬರೋ ಹಾಗೆ ಇಲ್ಲ. ಇವು ಮೂರು ಬಂದರೂ ಕೂಡ ಅದು ಆದೇಶನೇ ಸಂಧಿನೇ. ಹಾಗಾದರೆ ಸೂತ್ರವನ್ನು ಮತ್ತೊಮ್ಮೆ ನೋಡಿಬಿಡೋಣ. ಉತ್ತರ ಪದದ ಆದಿಯಲ್ಲಿರುವ ಕ ತ ಪ ವ್ಯಂಜನಗಳಿಗೆ ಕ್ರಮವಾಗಿ ಗ ದ ಬ ವ್ಯಂಜನಗಳು ಆದೇಶವಾಗುವುದೇ ಆದೇಶ ಸಂಧಿ ಎನ್ನುವರು. ಇನ್ನು ಆದೇಶ ಸಂಧಿಯಲ್ಲಿ ನಿಮ್ಗೆ ಕೊಟ್ಟಿರುವಂಥ ಅಭ್ಯಾಸ ಪದಗಳು ಇವನ್ನು ಬಿಡಿಸ್ಬೇಕು ನೀವು. ಮಳೆಗಾಲ, ಎಳೆಗರು, ಮೈದೊಳೆ, ಕಿಸುವೆಣ್, ಕೆನೆವಾಲು. ಮಕ್ಕಳ ಈ ಕೆನೆವಾಲು ಹೆಂಗೆ ಬಿಡಿಸ್ತೀರಾ? ಕೆನೆವಾಲನ್ನ ನೋಡೋಣ, ಬಿಡಿಸಿ ಹೆಂಗೆ ಬಿಡಿಸ್ತೀರಾ ಅಂತ ಹೇಳಿ ಕೆನೆವಾಲನ್ನ. ಏಕೆಂದರೆ ಇವೆರಡು ಹಳೆಗನ್ನಡದ ಶಬ್ದಗಳು. ನೋಡೋಣ ಇದನ್ನು ಬಿಡಿಸಿ. ಓಕೆ, ನಾನು ಈಗ ನಿಮಗೆ ಕನ್ನಡ ಸಂಧಿಗಳಲ್ಲಿ ಲೋಪಸಂಧಿ, ಆಗಮ ಸಂಧಿ, ಆದೇಶ ಸಂಧಿ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಇದು ತುಂಬ ನಮಗೆ ಮುಖ್ಯವಾಗಿರೋದ್ರಿಂದ ಇದನ್ನು ನಾವು ಅರ್ಥ ಮಾಡಿಕೊಳ್ಳೇಬೇಕು. ಧನ್ಯವಾದಗಳು.